ನಮಸ್ಕಾರ ವೀಕ್ಷಕರೇ ರಾಜ್ಯದಲ್ಲಿ ನಡೆದಂತಹ ಸಾಲು ಭೀಕರ ಕೊಲೆಗಳಿಂದ ಬೆಚ್ಚಿ ಬಿದ್ದಿದ್ದ ರಾಜ್ಯದ ಜನತೆ ಈಗ ಮತ್ತೊಂದು ಭೀಕರ ಕೊಲೆಗೆ ಸಾಕ್ಷಿ ಆಗ್ತಿದ್ದಾರೆ. ಈ ಹಿಂದೆ ಹಾಡಹಗಲೇ ಕಾಲೇಜಿನಲ್ಲಿ ನೇಹಾಳನ ಬರೋಬ್ಬರಿ 15 ಬಾರಿ ಇರಿದು ಭೀಕರವಾಗಿ ಕೊಲೆಗೈಯಲಾಗಿತ್ತು. ನಂತರ ಹುಬ್ಬಳ್ಳಿಯಲ್ಲಿ ಅಂಜಲಿ ಅನ್ನುವ ಯುವತಿಯ ಮನೆಗೆ ನುಗ್ಗಿ ಹಂತಕ ಮನೆಯವರ ಎದುರಲ್ಲಿ ಭೀಕರವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ದ. ಇನ್ನು ಕೊಡಗಿನಲ್ಲಿ ಬೆಚ್ಚಿ ಬೀಳಿಸುವಂತಹ ಪ್ರಕರಣ ಬೆಳಕಿಗೆ ಬಂತು. ವಿದ್ಯಾರ್ಥಿನಿಯ ರುಂಡವನ್ನೇ ಕಡಿದು ಕೊಲೆ ಮಾಡಲಾಯಿತು. ಇದೀಗ ಮತ್ತೊಂದು ಭೀಕರ ಕೊಲೆಯ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಕನ್ನಡದ ನಟಿಯೋರ್ವಳನ್ನ ಆಕೆಯ ಮನೆಯಲ್ಲೇ ಭೀಕರವಾಗಿ ಹತ್ಯೆಗೈಯಲಾಗಿದೆ. ಹಾಗಾದ್ರೆ ಏನಿದು ಘಟನೆ, ಎಲ್ಲಿ ನಡೆದಿದ್ದು, ಆ ಒಂದು ವಿವರ ಇದೆ ಕೇಳಿ. ಕೊಲೆಯಾಗಿರುವಂತಹ ನಟಿಯ ಹೆಸರು ವಿದ್ಯಾ ನಂದೀಶ್. ಆಕೆ ಸಿನಿಮಾ ಹಾಗೆ ರಾಜಕೀಯ ಎರಡರಲ್ಲೂ ಕೂಡ ಗುರುತಿಸಿಕೊಂಡಿದ್ರು. ಒಂದಷ್ಟು ಕನ್ನಡ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟನೆಯ ಸೂಪರ್ ಹಿಟ್ ಚಿತ್ರ ಬಜರಂಗಿ ಸಿನಿಮಾದಲ್ಲಿ ನಟನೆಯನ್ನ ಮಾಡಿದ್ದಾರೆ. ಇದಲ್ಲದೆ ಚಿರಂಜೀವಿ ಸರ್ಜಾಬ್ರ ಅಜಿತ್ ಸಿನಿಮಾದಲ್ಲಿ ಸ್ನೇಹಿತೆಯ ಪಾತ್ರದಲ್ಲಿ ನಟಿಸಿದ್ರು. ಇನ್ನು ವಜ್ರಕಾಯ ಸಿನಿಮಾದಲ್ಲೂ ಸಹ ಆ ನಟಿ ಒಂದು ಪಾತ್ರವನ್ನ ನಿರ್ವಹಿಸಿದ್ರು. ಈ ರೀತಿಯಾಗಿ ಕನ್ನಡದ ಹಲವು ಸಿನಿಮಾಗಳಲ್ಲಿ ಪೋಷಕ ಪಾತ್ರವನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ರು. ಇನ್ನು ಇತ್ತೀಚೆಗೆ ಅವರು ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಂತಹ ಅವರು ಕೆಲ ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಗುರುತಿಸಿಕೊಂಡಿದ್ದಾರೆ. ಇನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಈ ಹಿಂದೆ ಕೆಲಸವನ್ನ ಮಾಡಿದ್ರು. ಇದಕ್ಕೂ ಮೊದಲು ಅವರಿಗೆ ಸಿನಿಮಾ ರಂಗದಲ್ಲಿ ಆಸಕ್ತಿ ಇತ್ತು. ಹೀಗಾಗಿ ಸಿನಿಮಾಗಳಲ್ಲಿ ಅವರು ಸಕ್ರಿಯವಾಗಿ ಅಭಿನಯಿಸ್ತಾ ಇದ್ರು. ನಂತರ ಅವರು ಬನ್ನೂರು ಸಮೀಪದ ತುರಗನೂರಿನ ನಂದೀಶ್ ಅನ್ನೋರನ್ನ 2018ರಲ್ಲಿ ವಿವಾಹ ಆಗಿದ್ದಾರೆ. ಇನ್ನು ನಂದೀಶ್ ಬನ್ನೂರಿನವರು ಆ ಭಾಗದಲ್ಲಿ ಸಮಾಜ ಸೇವಕರಾಗಿ ಒಂದಷ್ಟು ಹೆಸರನ್ನ ಸಂಪಾದಿಸಿದ್ದಾರೆ. ಇನ್ನು ಈ ದಂಪತಿಗೆ 2 ಮಕ್ಕಳು ಕೂಡ ಇದ್ದಾರೆ. ಇನ್ನು ವಿದ್ಯಾ ಮೈಸೂರಿನ ಶ್ರೀರಾಂಪುರದಲ್ಲಿ ಮನೆಯನ್ನು ಮಾಡಿಕೊಂಡು ಪತಿ ಹಾಗೆ ಮಕ್ಕಳ ಜೊತೆಯಲ್ಲಿ ವಾಸ ಮಾಡ್ತಾ ಇದ್ರು. ಹೆಚ್ಚಿನದಾಗಿ ಅವರು ಇರ್ತಾ ಇದ್ದಿದ್ದು ಮೈಸೂರಿನಲ್ಲಿ. ಹೀಗಿರುವಾಗ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಹುದ್ದೆಯನ್ನ ಅವರಿಗೆ ನೀಡುವಂತಹ ಚಿಂತನೆಯನ್ನ ನಡೆಸಲಾಗಿತ್ತಂತೆ. ಸಚಿವರು, ಶಾಸಕರು ಸೇರಿದಂತೆ ಕಾಂಗ್ರೆಸ್ನ ಕೆಲ ನಾಯಕರೊಂದಿಗೆ ವಿದ್ಯಾ ಆತ್ಮೀಯವಾಗಿದ್ರು ಎನ್ನಲಾಗಿದೆ. ಆದರೆ ವಿದ್ಯಾ ಅವರು ಕಾಂಗ್ರೆಸ್ನಲ್ಲಿದ್ದು ಕೆಲ ನಾಯಕರೊಂದಿಗೆ ಆಪ್ತರಾಗಿದ್ದು ಕುಟುಂಬದಲ್ಲಿ ಒಂದಷ್ಟು ವಿರಸಕ್ಕೆ ಕಾರಣವಾಗಿದೆ. ಇದೇ ವಿಚಾರವಾಗಿ ಪತಿ ಪತ್ನಿ ನಡುವೆ ಆಗಾಗ ವಾಗ್ವಾದ ನಡೀತಾ ಇತ್ತು. ಅದು ಜಗಳಕ್ಕೆ ದಾರಿ ಮಾಡಿಕೊಡ್ತಾ ಇತ್ತು. ಪತ್ನಿ ವಿದ್ಯಾ ಪದೇ ಬಹುತೇಕ ಸಮಯದಲ್ಲಿ ರಾಜಕೀಯ ಅಂತ ಓಡಾಡ್ಕೊಂಡಿದ್ದು ಪತಿ ನಂದೀಶ್ಗೆ ಹಿಡಿಸ್ತಾ ಇರಲಿಲ್ಲ. ಹೀಗಾಗಿ ಪತಿ ನಂದೀಶ್ ಪತ್ನಿಗೆ ಪದೇ ವಾರ್ನಿಂಗ್ ಮಾಡ್ತಿದ್ರಂತೆ, ಈ ರಾಜಕೀಯ ಸಹವಾಸ ಬೇಡ ಅಂತ ಹೇಳಿ. ಆಕೆಗೆ ರಾಜಕೀಯದಿಂದ ದೂರ ಇರುವಂತೆ ಪದೇ ಹೇಳ್ತಿದ್ರಂತೆ. ಆದರೂ ವಿದ್ಯಾ ಆ ಮಾತನ್ನು ಕೇಳ್ತಾ ಇರಲಿಲ್ಲ. ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೇನೆ, ನಿಮಗೆ ಅದರ ಬಗ್ಗೆ ಚಿಂತೆ ಬೇಡ ಅಂತ ಪತಿಗೆ ಆಕೆ ಬುದ್ಧಿವಾದವನ್ನು ಹೇಳ್ತಿದ್ರಂತೆ. ಇನ್ನು ಇದೇ ಒಂದು ವಿಚಾರವಾಗಿ ಕೌಟುಂಬಿಕ ಕಲಹದ ಹಿನ್ನೆಲೆ ಪರಸ್ಪರ ವಿಚ್ಛೇದನಕ್ಕೂ ಆ ದಂಪತಿ ಮುಂದಾಗಿದ್ರು. ಆದರೆ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಮತ್ತೆ ಒಂದಾಗಿದ್ರು. ಆದರೆ ನಿನ್ನೆ ರಾತ್ರಿ ಗಂಡನ ಜೊತೆಗೆ ಫೋನ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮತ್ತೆ ಅದೇ ವಿಚಾರವಾಗಿ ಗಲಾಟೆ ಆಗಿದೆ. ಆಗ ವಿದ್ಯಾ ಮೈಸೂರಿನ ಶ್ರೀರಾಂಪುರದ ಮನೆಯಲ್ಲಿದ್ದರೆ ಮತ್ತೊಂದು ಕಡೆ ಪತಿ ಬನ್ನೂರಿನ ತಮ್ಮ ಮನೆಯಲ್ಲಿದ್ದರು. ಆದರೆ ಫೋನ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮತ್ತೆ ಗಲಾಟೆ ಆಗಿದೆ. ಇದರಿಂದ ಸಿಟ್ಟಿಗೆದ್ದಂತಹ ವಿದ್ಯಾ ರಾತ್ರೋರಾತ್ರಿ ಕಾರಿನಲ್ಲಿ ಸೋಮವಾರ ರಾತ್ರಿಯೇ ಮೈಸೂರಿನಿಂದ ಟಿ ನರಸೀಪುರ ತಾಲೂಕಿನ ಬನ್ನೂರು ಸಮೀಪದ ತುರಗನೂರಿನಲ್ಲಿರುವ ಪತಿಯ ಮನೆಗೆ ವಿದ್ಯಾ ಬಂದಿದ್ದಾರೆ. ಅಲ್ಲಿಗೆ ಹೋದ ನಂತರದಲ್ಲಿ ರಾತ್ರಿ ಮತ್ತೆ ಪತಿ ಪತ್ನಿ ನಡುವೆ ಜಗಳ ನಡೆದಿದೆ. ಇದೇ ಒಂದು ಗಲಾಟೆಯಲ್ಲಿ ಮಾತಿಗೆ ಮಾತು ಬೆಳೆದು ವಿಕೋಪಕ್ಕೆ ಹೋಗಿ ವಿದ್ಯಾ ಹತ್ಯೆಯಲ್ಲಿ ಅಂತ್ಯಗೊಂಡಿದೆ. ಪದೇ ಇದೇ ರೀತಿಯಾಗಿ ಜಗಳ ನಡೀತಾ ಇತ್ತು. ಆದರೆ ಈ ಬಾರಿ ಅದು ವಿಕೋಪಕ್ಕೆ ಹೋಗಿದೆ, ದುರಂತಕ್ಕೆ ಕಾರಣವಾಗಿದೆ. ಈ ವೇಳೆ ಗಂಡ ನಂದೀಶ್ ಮನೆಯಲ್ಲಿದ್ದಂತಹ ಸುತ್ತಿಗೆಯಿಂದ ಆಕೆ ತಲೆಗೆ ಬಲವಾಗಿ ಹೊಡೆದಿದ್ದಾನೆ. ಪರಿಣಾಮ ವಿದ್ಯಾ ತಲೆಗೆ ತೀವ್ರವಾದಂತಹ ಪೆಟ್ಟಾಗಿದೆ. ಅತಿಯಾದ ರಕ್ತಸ್ರಾವದಿಂದ ಆಕೆ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಸೋಮವಾರ ರಾತ್ರಿ ಈ ಒಂದು ಘಟನೆ ನಡೆದಿರುವಂಥದ್ದು. ಆದರೆ ಮರುದಿನ ಮಂಗಳವಾರ ಬೆಳಗ್ಗೆ ಘಟನೆ ಬೆಳಕಿಗೆ ಬಂದಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ವಿದ್ಯಾ ಶವವನ್ನು ಗಮನಿಸಿದಂತಹ ಅಕ್ಕಪಕ್ಕದ ಮನೆಯವರು ಬೆಚ್ಚಿ ಬಿದ್ದಿದ್ದಾರೆ. ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಸದ್ಯ ಬನ್ನೂರು ಪೊಲೀಸರು ಸ್ಥಳಕ್ಕೆ ಬಂದು ಮಹಜರು ನಡೆಸಿ ಹೆಚ್ಚಿನ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಇನ್ನು ಪತ್ನಿ ಮೇಲೆ ಹಲ್ಲೆ ನಡೆಸಿದಂತಹ ಪತಿ ನಂದೀಶ್ ಪರಾರಿಯಾಗಿದ್ದಾನೆ. ಪೊಲೀಸರು ಆತನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಇನ್ನು ಘಟನೆಯ ಕುರಿತಾಗಿ ಮೃತ ವಿದ್ಯಾಳ ತಾಯಿ ನೀಡಿರುವಂತಹ ದೂರಿನಂತೆ ಮೊಕದ್ದಮೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಮೇಲ್ನೋಟಕ್ಕೆ ಕೌಟುಂಬಿಕ ಕಲಹ ಅಂತ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ.
ಇನ್ನು ಈ ಒಂದು ಕೊಲೆ ಕೇವಲ ಪತಿಯಿಂದ ಮಾತ್ರವೇ ಆಗಿದೆಯಾ ಅಥವಾ ಬೇರೆ ಯಾರ್ದಾದ್ರೂ ಕೈವಾಡ ಇದೆಯಾ ಅನ್ನೋ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಕೊಲೆಗೆ ಕಾರಣ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಕುಟುಂಬದವರು, ನೆರೆಹೊರೆಯವರಿಂದಲೂ ಸಹ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ಒಟ್ಟಾರೆಯಾಗಿ ಇನ್ನೂ ಬಾಳಿ ಬದುಕಬೇಕಾಗಿದ್ದ ನಟಿ ವಿದ್ಯಾ ನಂದೀಶ್ ದುರಂತ ಅಂತ್ಯವನ್ನು ಕಂಡಿದ್ದಾಳೆ. ಆ ಮೂಲಕವಾಗಿ ರಾಜ್ಯದಲ್ಲಿ ಮತ್ತೊಂದು ಭೀಕರ ಹತ್ಯೆ ಆದಂತಾಗಿದೆ.